स्वागत है आप सभी का R1 न्यूज में। मैं आपके साथ साबिर मुकाशी। ಪ್ರಾರಾರ್ಪಣ ಸಮಾರಂಭ ಅಯೋಧ್ಯೆಯಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ. ಇದು ಒಂದು ದೇಶದ ಜನರಿಗೆ ಅತ್ಯಂತ ಹೆಮ್ಮೆಯ ಕೆಲಸವನ್ನ ನಮ್ಮೆಲ್ಲರಿಗೂ ಮಾಡಿಕೊಟ್ಟಿದ್ದಾರೆ. ಆದರೆ ಬಹಳ ಜನ ಅದಕ್ಕೆ ವಿರೋಧವನ್ನು ಕೂಡ ವ್ಯಕ್ತ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾರೋ ಗೊತ್ತಿಲ್ಲ. ನರೇಂದ್ರ ಮೋದಿ ಅವರಂತೂ ರಾಜಕಾರಣ ಮಾಡಿಲ್ಲ. ನರೇಂದ್ರ ಮೋದಿ ಅವರಿಗೆ ಅಲ್ಲಿರ್ತಕ್ಕಂಥ ಟ್ರಸ್ಟ್ನವರು ಅತ್ಯಂತ ವಿನಂತಿ ಮಾಡಿಕೊಂಡು ಕಾರಣಕ್ಕಾಗಿ ಇವತ್ತು ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿದೆ. ಇದು ಒಬ್ಬರು ತಿಳ್ಕೊಳ್ಳೋದು ರಾಜಕಾರಣ ಮಾಡ್ತಾರ. ಅದು ಕೆಲವೊಬ್ಬರು ಅದ್ರ ಬಗ್ಗೆ ಬಹಳ ವಿರೋಧ ಇದಾರ. ಇರ್ಲಿ, ನಮ್ಮ ರಾಮ ಅವ್ರಿಗೆ ಚಲೋ ಬುದ್ಧಿ ಕೊಡ್ಲಿ ಅಂತ ದೇವರಲ್ಲಿ ಬೇಡ್ಕೊತೀನಿ. ಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರಿಗೆ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಇವತ್ತೇನು ಅಯೋಧ್ಯ ರಾಮ ಮಂದಿರದಲ್ಲಿ ರಾಮನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ. ಇವತ್ತು ಇಡೀ ದೇಶ ತುಂಬಾ ಒಂದು ವಿಜೃಂಭಣೆಯಿಂದ ನಾವು ಕಾರ್ಯಕ್ರಮ ಮಾಡ್ತಾ ಇದೆ. ಅದೇ ರೀತಿಯಾಗಿ ನಮ್ಮ ಶಾಸ್ತ್ರಿನಗರ ವಾರ್ಡ್ ನಂಬರ್ 33 ಶಾಸ್ತ್ರಿನಗರದಲ್ಲಿ ನಾವು ಕೂಡ ಅನ್ನ ಸಂತರ್ಪಣೆ ಕಾರ್ಯಕ್ರಮ, ಅದೇ ರೀತಿ ನಾವು ವಾರ್ಡ್ ತುಂಬಾ ರಾಮನ ಭಾವಚಿತ್ರ ಹಿಡ್ಕೊಂಡು ಮೆರವಣಿಗೆನೂ ಮಾಡಿದ್ದೀವಿ. ಈಗ ಅನ್ನಪ್ರಸಾದ ಕಾರ್ಯಕ್ರಮ ಇದೆ. ಅದೇ ರೀತಿಯಾಗಿ ಎಲ್ಲರೂ ಗಣ್ಯಾತಿಗಳು ಬಂದು ಈ ಕಾರ್ಯಕ್ರಮ ಬಂದು ಆಗಮಿಸಿ ಶೋಭೆಯನ್ನು ಕೊಟ್ಟು ಹೋಗಿದ್ದಾರೆ. ಅದೇ ರೀತಿಯಾಗಿ ಈಗ ಮಾನ್ಯ ಸಂಸದರಂತ ರಮೇಶ್ ಜಿಗಿನ್ ಸಾಹೇಬರು, ಆನಂತರ ನಮ್ಮ ಕರಸೇವಕರಾಗಿ ಹೋದಂತ ಬಾಬು ಶಿರ್ಸಾಡ್ ಅವರು ಮತ್ತು ನಮ್ಮ ವಿಜುಗೌಡ ಪಾಟೀಲ್ ಸುಪುತ್ರರಾದಂತ ಇವರು ಸಮರ್ಥ ಅವರು, ಶಾಶ್ವತ್ ಅವರು, ಆ ರೀತಿ ಈಗ ಉಮೇಶ್ ಕಾರಜೋಳ ಅವರು ಹಾಗೂ ಬಸವನಗೌಡರು ಸುಪುತ್ರರಾದಂತ ರಾಮನಗೌಡರು ಕೂಡ ಆಗಮಿಸ್ತಿದ್ದಾರೆ. ಅನೇಕ ಗಣ್ಯಗಳು ಈ ಕಾರ್ಯಕ್ರಮ ಬಂದು ಬರ್ತಾರಂತ ಹೇಳಿ ನಾನು ಹುಟ್ಟಲ್ ನಡುವಂಕೇರಿ ಬಿಜೆಪಿ ಎಸ್ ಸಿ ಮೋರ್ಚಾ ಅಧ್ಯಕ್ಷ. ಜೈ ಶ್ರೀರಾಮ್. ನನ್ನ ಹೆಸರು ನಿಖಿಲ್ ಇಂಡಿ ಅಂತಂದ. ಇವತ್ತ 2ನೇ ದೀಪಾವಳಿ ಅಂತಂದ ಕರಿಬೇಕಾಗ್ತದ. ಇವತ್ತಿನ ದಿವಸ ರಾಮ ಪ್ರತಿಷ್ಠಾಪನೆ ಮಾಡತ್ತಾರ. ಅದಕ್ಕೆ ಎಲ್ಲಾರು ಬಹಳ ಉತ್ಸಾಹದಿಂದ, ಎಲ್ಲಾ ಯುವಕರು ಬಹಳ ಉತ್ಸವದಿಂದ ಅದಾರ. ಇದು ಯಾವ್ದು ರಾಜಕೀಯ ಪ್ರೇರಿತವಾದಲ್ಲ. ಇದು ಎಲ್ಲಾರ ಮನೆಗೂ ಯಾರೇ ಒಬ್ರು ಕಾಂಗ್ರೆಸ್ ಇರ್ಲಿ, ಬಿಜೆಪಿ ಇರ್ಲಿ, JDS ಇರ್ಲಿ, ಪಕ್ಷೇತರ ಇರ್ಲಿ, ಎಲ್ಲಾರ ಮನ್ಯಾಗ ಹಿಂದೂ ಅದಾರ. ಹಿಂದೂ ಬೆಳೆಸ್ಬೇಕು, ಎಲ್ಲಾರು ಕೂಡಿರ್ಬೇಕು, ಒಗ್ಗಟ್ಟಾಗಬೇಕು ಅಂತ ಒಂದೆರಡು ಮಾತಾಡಿ ಜೈ ಶ್ರೀರಾಮ್ ಸ್ಟಾರ್ಟ್ ಮಾಡ್ಲೆ. ತ್ರೇತಾಯುಗದಾಗ ರಾಮಗ 14 ವರ್ಷದ ವನವಾಸ ಇತ್ತ. ಕಲಿಯುಗದಾಗ 500 ವರ್ಷ ವನವಾಸ ಇತ್ತು. ಈ ವನವಾಸ ಮುಗಿಸಿ ಇವತ್ತ ತನ್ನ ಅಯೋಧ್ಯಕ್ಕೆ ಮರಳಿದ್ದು. ಆ ಸಂದರ್ಭ ನಾವು ಇಡೀ ಭಾರತ ಅಷ್ಟೇ ಅಲ್ಲ, ಇಡೀ ಜಗತ್ತು ಟೈಮ್ ಸ್ಕ್ವೇರ್ದಾಗ ಇವತ್ತಿಂದ ಸ್ಕ್ರೀನ್ ಸೇವರ್ ರಾಮನ್ ಮೂರ್ತಿ ಐತಿ. ಯಾವುದೇ ದೊಡ್ಡ ಮಾಲ್ ನೋಡ್ರಿ, ಯಾವುದೇ ದೊಡ್ಡ ಆಫೀಸ್ ನೋಡ್ರಿ, ಎಲ್ಲಾ ಕಡೆನೂ ರಾಮನ್ ಭಾವಚಿತ್ರ ಇಟ್ಬಿಟ್ಟು ಅದನ್ನ ಸೆಲೆಬ್ರೇಟ್ ಮಾಡತ್ತಾರ. ಅದನ್ನ ಇಡೀ ಬಿಜಾಪುರ ಮಾಡಾಕತೈತಿ. ನಾವ್ ಇದ್ರಾಗ ಯಾವ್ದು ರಾಜಕೀಯ ಮಾತಾಡುವಂಗಿಲ್ಲ. ಬಟ್ ನಾವೇನತ್ತೀವಿ, ಇದು ಒಂದು 2ನೇ ದೀಪಾವಳಿಯಾಗಿ ಮುಂದೆ ಬರೋದ್ರಿಂದಾಗ ನಾವು ಹಿಂದೂಗಳು ಅನ್ನುವಂಗಿಲ್ಲ. ಇದು ಸಬ್ಕಾ ರಾಮ್ ಅಂತೀವಿ ನಾವು. ಎಲ್ಲಾರು ರಾಮನ್ ಮ್ಯಾಗ ಯಾರ್ಯಾರು ಭಕ್ತರಲ್ಲ ಎಲ್ಲಾರು 2ನೇ ದೀಪಾವಳಿಯಾಗಿ ಆಚರಿಸಬೇಕಾಗಿ ನಾವೆಲ್ಲಾರಿಗೆ ಕೈ ಮುಗಿದು ಕೇಳ್ಕೊತೀವಿ. जय श्री राम। मेरा नाम दीपक संकलेचा। बरे आज यहाँ पे सब रामनामी के मंदिर के उद्घाटन के अंदर यहाँ पे सब लोग इकट्ठा हुए हैं और जो सब बढ़ चढ़ के इसके अंदर ये ले रहे हैं अपना क्या बोलते हैं सहयोग। और यहाँ पे अन्न प्रसाद रखा हुआ है, जूस रखा हुआ है, नाश्ता रखा हुआ है। सुबह में हजारों की संख्या में लोग आए हैं और अभी भी चल रहा है। शाम तक ऐसे ही चलते रहेगा। कम से कम 10 से 15 हजार लोग खाना खाएंगे यहाँ पे। ये सब राम मंदिर के ट्रस्ट की तरफ से हुआ है। ये आज सुबह से स्टार्ट है और प्रोग्राम इसका जो प्रिपरेशन कर रहे थे कल रात से है। वो सब बहुत अच्छा लगा। ये मौके पे अगर हमारी गवर्नमेंट कर्नाटका सरकार अगर ये आज हॉलीडे डिक्लेयर करती थी तो बहुत बढ़ चढ़ करके लोग इसके अंदर सहयोग लेते थे। बट नहीं होने के कारण तो भी अपने आप खुद से लोग दुकान बंद रख के पूरा बीजापुर और हर धर्म के लोग, सब धर्म के लोग बढ़ चढ़ के यहाँ पे दे रहे और सब शांति से मतलब ऐसा नहीं है कि भाई कुछ किसी के अंदर भेदभाव है, इस धर्म में उस धर्म में, सब मिलके ले रहे, अच्छे से ले रहे। और सबका मैं शुक्रगुजार हूँ। यहाँ पे सब जो भी आए और पूरे शाम तक चलेगा। ये राम जी के लिए रखा है
बहुत अच्छा है 500 साल के बाद जब राम जी घर पे आए वो हिसाब से खुशी के हिसाब से रखा है। हाँ। और आपको ये राम जी का काम करके कैसा लग रहा है? नहीं बहुत अच्छा लगा है। जय श्री राम। ಜೈ ಶ್ರೀರಾಮ್. ಇವತ್ತ ಅಯೋಧ್ಯೆಯಲ್ಲಿ ರಾಮಲಲ್ಲನ ಮೂರ್ತಿ ಪ್ರತಿಷ್ಠಾಪನೆ ನಿಮಿತ್ತವಾಗಿ ಇವತ್ತು ಬಿಜಾಪುರ ರಾಮ ಮಂದಿರದಲ್ಲಿ ಅನ್ನ ಪ್ರಸಾದ ಇಟ್ಕೊಂಡದ. ಇದು ಬೆಳಿಗ್ಗೆ 11ರಿಂದ ಚಾಲು ಅದ. ಬೆಳಿಗ್ಗೆ 1,000 ಮಂದಿ ನಾಷ್ಟ ಆಯ್ತ್ರಿ. ಈಗ 11ರಿಂದ 10,000 ಜನದ ಮಹಾಪ್ರಸಾದ ವ್ಯವಸ್ಥೆ ಶ್ರೀ ರಾಮ ಟ್ರಸ್ಟ್, ಮಹೇಶ್ವರಿ ಮತ್ತು ಗಾಯತ್ರಿ ಇವು ಮತ್ತೆ ಸಮಸ್ತ ಭಕ್ತರಿಂದ ಈ ಅನ್ನ ಪ್ರಸಾದವನ್ನು ಕಾರ್ಯಕ್ರಮ ಇಟ್ಕೊಂಡದ. ಇದು ಪ್ರತಿ ವರ್ಷ ಇನ್ನ ಮಾಡುವುದೋ ಇಲ್ಲೋ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ವರ್ಷ ಮಾತ್ರ ಇದು 10,000 ಜನದ್ದು ಮಹಾಪ್ರಸಾದವನ್ನು ನಾವು ಮಾಡೀವಿ. ಮತ್ತೆ ಈ ಎಲ್ಲರೂ ಭಕ್ತಾದಿಗಳು ಬಂದು ಇನ್ನ ಹೆಚ್ಚು ಸಂಖ್ಯೆ ಬಂದು ಮಹಾಪ್ರಸಾದ ಸ್ವೀಕರಿಸಬೇಕಂತ ಬಿಜಾಪುರ ಮಂದಿ ನಾವು ವಿನಂತಿ ಮಾಡ್ಕೊಳ್ತೀವಿ. ಎಲ್ಲಾರು ಸಹಯೋಗದ. ನನ್ನ ಹೆಸರು ಸತೀಶ್ ಅಂತ. ಇವರು ಮುದ್ರಾ ಶಿವದಾಸ್ ಮುದ್ಳ, ಸಂಜೀವ್ ತಿಕೋಟಿ, ಇವರು ಲಾಹೋಟಿ ಅಂತ ಎಲ್ಲಾ ಸಮಸ್ತ ಮಹೇಶ್ವರಿ ಪರಿವಾರ, ರಾಮ ಟ್ರಸ್ಟ್ ಹಾಗೂ ಗಾಯತ್ರಿ ಟ್ರಸ್ಟ್ ವತಿಯಿಂದ ಇದು ಮಹಾಪ್ರಸಾದ ಏರ್ಪಾಡು ಮಾಡಿದೆ. ಮತ್ತೆ ಮಹಾರಾಷ್ಟ್ರನಲ್ಲಿ ಪೂರ ಸ್ಕೂಲ್ ಇರ್ಲಿ ಏನ್ರಿ ಎಲ್ಲಾ ಸೂಟಿ ಮಹಾರಾಷ್ಟ್ರ ಏನು ಕೊಟ್ಟಿಲ್ಲ. ನಮ್ಮ ಈಗ ಕಾಂಗ್ರೆಸ್ ಗೌರ್ಮೆಂಟ್ ಇರೋದ್ರಿಂದ ಬಿಜಾಪುರ ಕರ್ನಾಟಕದಲ್ಲಿ ಯಾವ ಸೂಟಿಯನ್ನು ರಜೆಯನ್ನು ಘೋಷಣೆ ಮಾಡಿಲ್ಲ. ಆದ್ರೂ ಕೂಡ ಸ್ವಯಂ ಪ್ರೇರಣೆಯಿಂದ ಎಲ್ಲರೂ ಸೂಟಿ ತಗೊಂಡು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಪಾಲ್ಗೊಂಡಾರೆ. ನಾವು ಸಾಲಿ ಕಳಿಸಿಲ್ಲ. ಸ್ವಯಂ ಪ್ರೇರಣೆಯಿಂದ ಎಲ್ಲರೂ ಸೂಟಿ ಮಾಡಿ ಈಗ ಬಂದಾರೆ. ಜೈ ಶ್ರೀರಾಮ್. ಇವತ್ತು ಮುಂಜಾನೆ 7 ಗಂಟೆಯಿಂದ ರಥ ಯಾತ್ರೆ ಆಯ್ತು. ಆಮೇಲೆ ಇದು ಇಲ್ಲೇ ನಮ್ದು ಶರಾ ಬಜಾರ್ ಅಲ್ಲಿಂದ ಆಮೇಲೆ ಗಾಂಧಿ ಚೌಕ್, ಗಣಪತಿ ಚೌಕ್, ಈಗಿನ ರಾಮಂದು ಭಕ್ತಿ ನೋಡಿದ್ರೆ ಮುಂದೆ ಯಾವ ಪರಿ ಕ್ರೌಡ್ ಐತಿ ಈ ಪರಿ ಎಂದೂ ಆಗಿಲ್ಲ. ಇನ್ನ ತನ ಬಿಜಾಪುರ್ನಾಗ ಎಂದೂ ಆಗಿಲ್ಲ. ಈ ಪರಿ ನಡೆದ ಆಲ್ ಇಂಡಿಯಾ ಲೆವೆಲ್ನಾಗ ಐತಿ ಸರ್ ಇದು. ನಿಮಗೆ ಹೇಗೆ ಅನಿಸ್ಲಿಕ್ಕೆ ಸರ್ ಇದರಂತ ದಿವಸ ಎಂದೂ ಬರಂಗಿಲ್ಲ ಸರ್ ಮುಂದಿನ. ಬಹಳ ಚಂದ ಅನ್ಸಾತೈತ್ರಿ. ಎಲ್ಲಾರು ಅಂತಾರೆ ಇದು ನಮ್ಮ ರಾಮ ಮಂದಿರ ಓಪನಿಂಗ್ ಇಲ್ಲ, ಇದು ಹಬ್ಬ ಐತೆ ಇದು ದೊಡ್ಡ ಹಬ್ಬ, ದೀಪಾವಳಿ ಹಬ್ಬ ಇದು. ಇದು ಪ್ರತಿಷ್ಠಾ ದಿವಸ. ಇದು ಜನವರಿ 22 ಹಬ್ಬ ಡೇಟ್ ಫಿಕ್ಸ್ ಇದು ವರ್ಷ. ಜೈ ಶ್ರೀರಾಮ್. ಏನಪ್ಪಾ ಅಂದ್ರೆ ಒಂದು ಇದಾದಂಗೆ ದೀಪಾವಳಿ ಆದಂಗೆ. ಜೈ ಶ್ರೀರಾಮ್. ಹೇಗೆ ಅನಿಸ್ಲಿಕ್ಕೆ ನಿಮಗೆ ಇವತ್ತು? ತುಂಬಾ ಖುಷಿ ಆಗಿದೆ ನಮ್ಗೆ. ನಮ್ಮ ಭಾರತ ಭೂಮಿ ಸಿಕ್ಕಲ್ಲ, ನಮ್ಮ ರಾಮನಿಂದ ನಮ್ಗೆಲ್ಲ ತುಂಬಾ ಹೆಮ್ಮೆ ಆಗಿದೆ. ನಮ್ಗೂ ಹೋಗ್ಬೇಕಂತಿದೆ ಅಯೋಧ್ಯಕ್ಕೆ. ಗದ್ದಲ ಬಾಳ ಇದೆ, ಬೇಡ ಅಂತ ಹೇಳಿದ್ರು. ಅದಕ್ಕೆ ಆಮೇಲೆ ಹೋಗ್ಬೇಕಂತ ಬಿಟ್ಟಿದ್ವಿ. ಈ ಬಿಜಾಪುರಲ್ಲೇ ಮಾಡಿದ್ರೆ ತುಂಬಾ ಖುಷಿ ಇದೆ. ಅಯೋಧ್ಯಕ್ಕೆ ಹೋಗಿ ಬಂದಂಗೆ ಅಷ್ಟು ಅಲಂಕಾರ ಆಗಿದೆ. ಗುಡಿ ಎಲ್ಲ ತುಂಬಾ ಚೆನ್ನಾಗಾಗಿದೆ. ಥ್ಯಾಂಕ್ ಯು. ಇವತ್ತಿನ ದಿವಸ ಹಬ್ಬ ಅಂತೇಳಿ ಆಚರಿಸ್ತಾರೆ ಎಲ್ಲ ವರ್ಷ. ಅದ್ರ ಬಗ್ಗೆ ನಿಮಗೇನು ದೀಪಾವಳಿ ತರ ನಾವೆಲ್ಲ ಆಚರಣೆ ಮಾಡಾತೀವಿ. ಮನೆಯೆಲ್ಲ ತುಂಬಾ ದೀಪ, ಆಕಾಶ ಬುಟ್ಟಿ ಎಲ್ಲ ಹಾಕ್ಬೇಕಂತ ಹೇಳಿ ಆಗಿದೆ. ಸಾಯಂಕಾಲ ಎಲ್ಲ ದೀಪ ತುಂಬಾ ಹಂಚ್ತಾ ಇದ್ವಿ. ನಮ್ಗೆ ದೀಪಾವಳಿ ಹಬ್ಬ ಇದ್ದಂಗೆ ಆಗಿದೆ. ನನ್ನ ಹೆಸರು ದೀಪಾರ್. ಥ್ಯಾಂಕ್ ಯು. ಇಷ್ಟು ದಿನ ಮನೆಗೆ ಮಂದಿರ ಅಂತಿದ್ರು, ಈಗ ಮಂದಿರ ಆಗಿದೆ. ಜೈ ಶ್ರೀರಾಮ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ದೇಶದಾಗ ಎಲ್ಲ ಖುಷಿ ಆಗ್ತದೆ. ಜೈ ಶ್ರೀರಾಮ್. ಇವತ್ತ ಅಯೋಧ್ಯೆಯಲ್ಲಿ ರಾಮಲಲ್ಲನ ಮೂರ್ತಿ ಪ್ರತಿಷ್ಠಾಪನೆ ನಿಮಿತ್ತವಾಗಿ ಇವತ್ತು ಬಿಜಾಪುರ ರಾಮ ಮಂದಿರದಲ್ಲಿ ಅನ್ನ ಪ್ರಸಾದ ಇಟ್ಕೊಂಡದ. ಇದು ಬೆಳಿಗ್ಗೆ 11ರಿಂದ ಚಾಲು ಅದ. ಬೆಳಿಗ್ಗೆ 1,000 ಮಂದಿ ನಾಷ್ಟ ಆಯ್ತ್ರಿ. ಈಗ 11ರಿಂದ 10,000 ಜನದ ಮಹಾಪ್ರಸಾದ ವ್ಯವಸ್ಥೆ ಶ್ರೀ ರಾಮ ಟ್ರಸ್ಟ್, ಮಹೇಶ್ವರಿ ಮತ್ತು ಗಾಯತ್ರಿ ಇವು ಮತ್ತೆ ಸಮಸ್ತ ಭಕ್ತರಿಂದ ಈ ಅನ್ನ ಪ್ರಸಾದವನ್ನು ಕಾರ್ಯಕ್ರಮ ಇಟ್ಕೊಂಡದ. ಇದು ಪ್ರತಿ ವರ್ಷ ಇನ್ನ ಮಾಡುವುದೋ ಇಲ್ಲೋ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ವರ್ಷ ಮಾತ್ರ ಇದು 10,000 ಜನದ್ದು ಮಹಾಪ್ರಸಾದವನ್ನು ನಾವು ಮಾಡೀವಿ. ಮತ್ತೆ ಈ ಎಲ್ಲರೂ ಭಕ್ತಾದಿಗಳು ಬಂದು ಇನ್ನ ಹೆಚ್ಚು ಸಂಖ್ಯೆ ಬಂದು ಮಹಾಪ್ರಸಾದ ಸ್ವೀಕರಿಸಬೇಕಂತ ಬಿಜಾಪುರ ಮಂದಿ ನಾವು ವಿನಂತಿ ಮಾಡ್ಕೊಳ್ತೀವಿ. ಎಲ್ಲಾರು ಸಹಯೋಗದ. ನನ್ನ ಹೆಸರು ಸತೀಶ್ ಅಂತ. ಇವರು ಮುದ್ರಾ ಶಿವದಾಸ್ ಮುದ್ಳ, ಸಂಜೀವ್ ತಿಕೋಟಿ, ಇವರು ಲಾಹೋಟಿ ಅಂತ ಎಲ್ಲಾ ಸಮಸ್ತ ಮಹೇಶ್ವರಿ ಪರಿವಾರ, ರಾಮ ಟ್ರಸ್ಟ್ ಹಾಗೂ ಗಾಯತ್ರಿ ಟ್ರಸ್ಟ್ ವತಿಯಿಂದ ಇದು ಮಹಾಪ್ರಸಾದ ಏರ್ಪಾಡು ಮಾಡಿದೆ. ಮತ್ತೆ ಮಹಾರಾಷ್ಟ್ರನಲ್ಲಿ ಪೂರ ಸ್ಕೂಲ್ ಇರ್ಲಿ ಏನ್ರಿ ಎಲ್ಲಾ ಸೂಟಿ ಏನು ಕೊಟ್ಟಿಲ್ಲ. ನಮ್ಮ ಈಗ ಕಾಂಗ್ರೆಸ್ ಗೌರ್ಮೆಂಟ್ ಇರೋದ್ರಿಂದ ಬಿಜಾಪುರ ಕರ್ನಾಟಕದಲ್ಲಿ ಯಾವ ಸೂಟಿಯನ್ನು ರಜೆಯನ್ನು ಘೋಷಣೆ ಮಾಡಿಲ್ಲ.
ಆದ್ರೂ ಕೂಡ ಸ್ವಯಂ ಪ್ರೇರಣೆಯಿಂದ ಎಲ್ಲರೂ ಸೂಟಿ ತಗೊಂಡು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಪಾಲ್ಗೊಂಡಾರ. ನಾವು ಯಾವ ಹುಡುಗರು ಕಳಿಸಿಲ್ಲ ನಾವು ಸಾಲಿ ಕಳಿಸಿಲ್ಲ, ಸ್ವಯಂ ಪ್ರೇರಣೆಯಿಂದ ಎಲ್ಲರೂ ಸೂಟಿ ಮಾಡಿ ಈಗ ಬಂದಾರ. ಜೈ ಶ್ರೀರಾಮ್. ನಮಸ್ಕಾರ, ನನ್ನ ಹೆಸರು ಅಜಿತ್ ಗುಜ್ಜರ್ ಅಂತ. ಬಿಜಾಪುರ ರಾಮ ಮಂದಿರ್ ಸಮಿತಿ ವತಿಯಿಂದ ಇವತ್ತು ಅನ್ನಪ್ರಸಾದವನ್ನು ಏರ್ಪಡಿಸಿದ್ದೀವಿ. ಅನ್ನಪ್ರಸಾದ ಜೋರ್ದಾರ್ ನಡೀತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ಅನ್ನಪ್ರಸಾದವನ್ನು ಸೇವಿಸಿದ್ದಾರೆ. ಇದೇ ನಮಗೆ ಖುಷಿಯ ವಿಷಯ ಏನಂತಂದ್ರೆ, ಇವತ್ತು ನಮ್ಮ 500 ವರ್ಷಗಳ ಕಾಲ ಇರುವಂತ ದೊಡ್ಡ ಇತಿಹಾಸ ಆಗಿದೆ ಬಿಜಾಪುರದಲ್ಲಿ, ಇಡೀ ಭಾರತದಲ್ಲಿ. ಭಾರತ ಜನತೆಗೆ ಹಾಗೂ ನಮ್ಮ ಬಿಜೆಪಿ ಪಕ್ಷಕ್ಕೆ ನಾವು ಎಲ್ಲರೂ ಸೇರಿಸಿ ಶುಭ ಹಾರೈಸೋಣ. ಜೈ ಶ್ರೀರಾಮ್, ಜೈ ಹಿಂದ್. ಅಜಿತ್ ಕುಮಾರ್ ಗುಜ್ಜರ್ ಅಂತ.